ನನಗೂ ಅಂತ ಮಾಹಿತಿ ಇದೆ. ಯಡಿಯೂರಪ್ಪನವರು ಮತ್ತೆ ಅವ್ರ ಮಗ ವಿಜಯೇಂದ್ರ ಬಂದ ಮೇಲೆ ಮಾತಾಡ್ತೀನಿ ನಾನು. ಈಗಾಗಲೇ ಭೇಟಿ ಕೊಟ್ಟಿದ್ರು ಮನೆಗೂ ಕೂಡ. ಚುನಾವಣಾ ತಯಾರಿ ಹೇಗೆ ನಡೀತಾ ಇದೆ ಸರ್? ಯಾರಿಗೆ? ನಾನು ಇವತ್ತವರೆಗೂ ತಯಾರಿನೂ ಇಲ್ಲ ಪಯಾರಿನೂ ಇಲ್ಲ. ಸುಳ್ಳು ಹೇಳಬೇಕು, ನನ್ನ ಕೈಲಿ ಹೇಳೋಕ್ಕಾಗೋದಿಲ್ಲ. ನಾನು ಒಬ್ಬ ಆಕಾಂಕ್ಷಿಯಾಗಿ ಸುತ್ತಾಡಿದ್ದೀನಿ. ಇನ್ನು ಚಿಕ್ಕನಾಯಕನಹಳ್ಳಿ ಮತ್ತು ತಿಪ್ಟೂರಿಗೆ ನಾನು ಕಾಲೇ ಇಕ್ಕಿಲ್ಲ. ಗುಬ್ಬಿಗೆ ಇನ್ನು 5 ಕ್ಷೇತ್ರಗಳಲ್ಲಿ ಮತ್ತೆ ನನ್ನದೇ ಆದಂಥ ನೆಟ್ವರ್ಕ್ ಇದೆ. ಸಾರ್ಧಕ್ಕೆ ನನಗೂ ತುಮಕೂರಿಗೂ 45-50 ವರ್ಷದ ಅವಿನಾಭಾವ ಸಂಬಂಧ ಇದೆ. ನನಗಿನ್ನ ಮಾಹಿತಿ ಇರೋರು ಅವರು ಇವಾಗ ಅಲ್ಲೇನಿದ್ದಾರೆ, ಅವ್ರಿಗೂ ಇಲ್ಲ ನನ್ನಷ್ಟು ಮಾಹಿತಿ. ಅಷ್ಟು ಒಳವಕ್ಕೂ ನಾನು ಕೆಲಸ ಮಾಡಿದ್ದೀನಿ. ಸಿಂಧೂರಿ ಅಂತ ಒಬ್ಬರು ಜೊತೆನೂ IAS ಆಫೀಸರ್ ಇದ್ದಾರೆ. ಫಸ್ಟ್ ಅಪಾಯಿಂಟ್ಮೆಂಟ್ ಅವ್ರದ್ದು ಅಲ್ಲೇನೆ. ನಾನು ಅವಾಗ ಉಸ್ತುವಾರಿ ಮಂತ್ರಿ ತುಮಕೂರಿಗೆ. ಅವತ್ತೇನೆ ಕಾಡುಗೋಲ್ರು ಎಷ್ಟಿದ್ದಾರೆ, ಊರುಗೋಲ್ರು ಎಷ್ಟಿದ್ದಾರೆ, ನಾಯಕರು ಎಷ್ಟಿದ್ದಾರೆ, OBCನಲ್ಲಿ ಯಾವ್ಯಾವ ತನಕ ಇದೆ, ಎಷ್ಟು ಜನ ಬಡತನದಲ್ಲಿದ್ದಾರೆ, ಅವ್ರಿಗೆ ಯಾವ್ಯಾವ ರೀತಿ ನಾವು ಅಟ್ಲೀಸ್ಟ್ ಅವ್ರನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಏನು ಮಾಡ್ಬೋದು ಅಂತ ಅನ್ನೋದನ್ನ ಅವತ್ತಿಗೆ 1996-97ರಲ್ಲಿ ನಾನು ಅದಕ್ಕೆ ಒಂದಷ್ಟು ಸಾಕಷ್ಟು ಪರಿಣಾಮವನ್ನು ಬೀರಿದ್ದೆ. ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಗುರುಗಳ ಆಶೀರ್ವಾದ ಏನೋ ಗೊತ್ತಿಲ್ಲ. ನೋಡೋಣ, ತೀರ್ಮಾನ ಎಲ್ಲ ಆಗಿ ಅನೌನ್ಸ್ ಆದಮೇಲೆ ಯಾವ ರೀತಿ ಮಾಡಬೇಕು ಏನು ಅನ್ನೋದಕ್ಕಿಂತ ಆ ಭಾಗದ ಜನರಲ್ಲಿ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ಮೀರಿ ನಾವು ಅವರ ದುಃಖದುಮ್ಮಾನವನ್ನು ಪರಿಹರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾನ್ಯರಿಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಹೊತ್ತನ್ನು ನೋಡಿದ್ರೆ ನನಗನ್ನಿಸ್ತದೆ ಈ ದೇಶಕ್ಕೆ ಭವಿಷ್ಯ ಇದೆ. ಇನ್ನೂ 100 ವರ್ಷ ಭಾರತ ದೇಶ ಎಲ್ಲ ಹಂತದಲ್ಲಿ ಬೆಳೀತದೆ ಅನ್ನೋದಕ್ಕೆ ಅವರ 10 ವರ್ಷದ ಕಾರ್ಯಕ್ರಮ, ಅವರ 10 ವರ್ಷದ ಚಿಂತನೆ ಸಾಕಷ್ಟು ನಮಗೆ ಶಕ್ತಿಯನ್ನು ಕೊಡ್ತದೆ. ಸರ್, ಈಗ 15ನೇ ತಾರೀಕು ಕೋಲಾರಕ್ಕೆ ಪ್ರಧಾನಿಗಳು ಬರ್ತಿದ್ದಾರೆ ಸರ್. ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶ ಕೋಲಾರದಲ್ಲಿ ಆಗುತ್ತೆ ಸರ್. ತಾವು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಿದ್ರೆ ಹೇಗೆ ಸರ್? ಅದಕ್ಕೇನು ನನಗೇನು ಮಾಹಿತಿ ಇಲ್ಲ, ಮಾತಾಡ್ತೀನಿ. ಅವ್ರು ಏನು ಪಕ್ಷ ಅಂದಾಗ ಏನೇನು ಹೇಳ್ತಾರೆ ಅದು ಮಾಡೋಣ. ಅದೇನು ಲಿಂಗಾಯತ್ ಸಮುದಾಯ ಕೂಡ ನಿಮ್ ಕೈ ಹಿಡಿಯುತ್ತೆ ಅಲ್ಲಿ ಅನ್ನೋದು, ಯಾಕಂದ್ರೆ ಮಠ ಕೂಡ ನಿಮ್ಗೆ ಬಹಳ ಹತ್ರ. ನೋಡಿ, ನಾನು ಬಸವಣ್ಣವರ ಅನುಯಾಯಿ. ನನಗೆ ಲಿಂಗಾಯತರು, ಒಕ್ಕಲಿಗರು, ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮನ್ವಯತೆ ಅನ್ನೋದು ಅನುಭವದಿಂದಾನೇ ಬರೋದು. ಬಡತನ ಯಾವ ರೀತಿ ಅದನ್ನು ಮೆಟ್ಟು ನಿಲ್ಬೋದು ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಅದೇನು ಆ ಥರ ಜಾತಿ ಒಂದು ನಿಮಿತ್ತ ಮಾತ್ರ. ಹಾಗಂತ ಅಂದ್ಬಿಟ್ಟು ಆ ಜಾತಿಗೆ ಆದ್ಯತೆ ಇಲ್ಲ ಅಂತಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳು, ಮತ್ತೊಂದು ಮಗದೊಂದು ಚುನಾವಣೆಗಳು ಇದು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಪರಿಗಣನೆ ಆಗ್ತದೆ. ಆದರೆ ಒಬ್ಬ ರಾಜಕಾರಣಿ ಆದವನು ಅಧಿಕಾರ ಬಂದಾಗ ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಆಗಬಾರ್ದು. ಎಲ್ಲರಿಗೂ ಏನೇನು ಯಾರ್ಯಾರಿಗೆ ಯಾವ್ಯಾವ ರೀತಿ ನಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಎಲ್ಲರಿಗೂ ಕೂಡ ತಲುಪಿಸಿದ ಮಾತ್ರ ಅವನೊಬ್ಬ ನಾಯಕ ಆಗ್ತಾನೆ. ಸರ್, ದೆಹಲಿಯಿಂದ ಹೊರಟಿದ್ದಾರೆ ಎಲ್ಲರೂ ಕೂಡ. ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ? ನನಗೆ ಗೊತ್ತಿಲ್ಲಪ್ಪ, ಕೇಳ್ತೀನಿ. ನನಗೇನು ಕೆಲಸ, ಇನ್ನೊಂದು ಏನೇನಾಗಿದೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ್ರೆ ನಾನು ಯಾವುದೂ ಮಾತಾಡೋಕ್ಕಾಗೋದಿಲ್ಲ. ಮತ್ತೆ ನಾನೇನು ಚಿಕ್ಕ ಹುಡುಗ ಅಲ್ಲ. ದೆಹಲಿಯಿಂದ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ರಾಜ್ಯಾಧ್ಯಕ್ಷಲ್ವಾ, ನಮಗೇನು ಮಾರ್ಕೆಟ್ ಇರ್ತದೆ, ಅವ್ರಿಗೆ ಮಾರ್ಕೆಟ್ ಇರೋದು. ಹಂಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಏನಾಗಿದೆ ತಿಳ್ಕೊಂಡು ಆಮೇಲೆ ನಾನು ನಮಗೇನು ಜವಾಬ್ದಾರಿ ಕೊಟ್ಟಿದ್ರೆ ನಾವು ಅದನ್ನು ನಿಭಾಯಿಸ್ತೀವಿ. ಸಿಗುವಂತ ಅವಧಿಯಲ್ಲಿ ನೀವು ಓಡಾಡ್ಬೋದಾ ಸರ್ ತುಮಕೂರು? ಯಾಕಂದ್ರೆ ತುಂಬಾ ದೊಡ್ಡದು. ಆಯ್ತು, ಅದು ಏನು ಮಾಡೋದು. ತುಮಕೂರು ನನಗೆ ಹೊಸ್ತೇನಲ್ಲ. ತುಮಕೂರು ಯಾವುದೇ ರಾಜಕಾರಣಿ ಇನ್ನು 6 ತಿಂಗಳು ಓಡಾಡೋದು, ನಾನು 1 ತಿಂಗಳಲ್ಲಿ ಓಡಾಡ್ಬಿಡ್ತೀನಿ. ನಂದೇ ಬೇರೆ ಸ್ಟೈಲು. 24x7. ಕೆಲವರು ಬೆಳಿಗ್ಗೆ 9-10 ಗಂಟೆ ಮೇಲೆ ಶುರು ಮಾಡ್ತಾರೆ. ನಾನು 10 ಗಂಟೆ ಒಳಗಡೆ ಅರ್ಧ ಕೆಲಸ ಮುಗಿಸಿರ್ತೀನಿ. ಹಾಗಾಗಿ ಮುದ್ದನ್ಮೇಗೌಡರು ಅವರು ಪಾದರಸ್ತಂಥ ವ್ಯಕ್ತಿಗಳು, ದೊಡ್ಡ ಬುದ್ಧಿವಂತರು. ಅವರ ಜಿಲ್ಲೆಯವರು, ಯಾರ್ಯಾರ ಜಿಲ್ಲೆ, ಎಲ್ಲ ಜಿಲ್ಲೆಯವರು ಎಲ್ಲ ಅಲ್ಲ. ಬಟ್ ಒಂದು ನನಗೆ ನೋವಾಗೋದು, ನಮ್ಮಂಥವ್ರು ಕೂಡ ಅವನ ಆ ಜಿಲ್ಲೆ, ನೀವು ಜಿಲ್ಲೆ, ಅವನು ಹೊರಗಿನವನು ಹೊರಗಿನವರು, ಇವೆಲ್ಲ ಬಿಡದೆ ಹೋದ್ರೆ ಈ ದೇಶಕ್ಕೂ ಭವಿಷ್ಯ ಇಲ್ಲ, ಆ ಜಿಲ್ಲೆಗಳಿಗೂ ಭವಿಷ್ಯ ಇಲ್ಲ. ಸುಮನವರು ತುಂಬಾ ಆಪ್ತರಿದ್ದಾರೆ ಸರ್ ತುಮಕೂರಲ್ಲಿ. ತುಂಬಾ ಅಲ್ಲ ರೀ, ಲಕ್ಷಾಂತರ ಜನ ಇದ್ದಾರೆ. ನನಗೆ ಒಂದು ಜಾತಿಗೆ ಸೀಮಿತ ಇಲ್ಲ. ನಾನು ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ನಾನು ಕೈಲಾಗಿದ್ದು ಒಳ್ಳೆಯ ಸೇವೆಯನ್ನು ಮಾಡಿದ್ದೀನಿ. ಅವ್ರು 100 ವರ್ಷ ಮಾಡೋದನ್ನ ನಾನು 3 ವರ್ಷದಲ್ಲಿ ಮಾಡ್ತೀನಿ. 3 ವರ್ಷದಲ್ಲಿ ಮಾಡೋದನ್ನ ನಾನು 3 ತಿಂಗಳಲ್ಲಿ ಮಾಡ್ತೀನಿ. ಅವ್ರು 3 ತಿಂಗಳಲ್ಲಿ ಮಾಡೋದನ್ನ 3 ದಿವಸದಲ್ಲಿ ಮಾಡ್ತೀನಿ. ನಮ್ದು ಈ ಥರದ ಇದು. ನಮ್ಮದು
ಬಿಡುವಿಲ್ಲದ ಕಾರ್ಯಕ್ರಮ. ಹರಿಯೋ ನೀರು ಯಾರು ತಲುಪಿಸ್ಬೇಕು, ಸ್ವಚ್ಛವಾಗಿರೋ ನೀರು ಆಗಬೇಕು, ಮತ್ತೊಂದು ಆಗಬೇಕು, ಬಟ್ಟೆ ಒಗೆಯೋದಕ್ಕೇನು, ಸ್ನಾನ ಮಾಡೋಕ್ಕೇನು, ಅಡುಗೆ ಮಾಡೋಕ್ಕೇನು, ಪಾತ್ರೆ ತೊಳೆಯೋಕ್ಕೇನು, ಕುಡಿಯೋಕ್ಕೇನು, ಎಲ್ಲಕ್ಕೂ ಕೂಡ ಅದೇ ನೀರು ಉಪಯೋಗಿಸೋದು. ಅದರ ವಿವಿಧ ಹಂತದಲ್ಲಿ ಅದನ್ನು ನಾವು ಉಪಯೋಗಿಸ್ಕೋತೀವಿ. ಹಾಗೆ ರಾಜಕಾರಣನೂ ಕೂಡ ಅದೇ ರೀತಿಯಾಗಿ ನಿಂತ ನೀರೆಲ್ಲ ಹರಿಯೋ ನೀರು. ನಾವು ಅವಕಾಶ ಇದ್ದಾಗ ಸಹಾಯ ಮಾಡಿದ್ದಕ್ಕೆ ಸೋಮಣ್ಣನ ಬಗ್ಗೆ ಇಡೀ ರಾಜ್ಯದಲ್ಲಿ ಇವತ್ತು ನಾನು ಸೋತಿದ್ದೀನಿ, ನಿಜ, ಇಲ್ಲ ಅಂತಲ್ಲ. ಆದರೆ ಸೋತಿರೋ ಜೊತೆಗೆ ಸೋಮಣ್ಣ ಒಬ್ಬ ಕೆಲಸಗಾರ ಅನ್ನೋ ಒಂದು ಸಂದೇಶನೂ ಕೂಡ ಇದೆ. ಅದನ್ನ ಜನಗಳು ತಿಳಿಸೋಣ, ಆಮೇಲೆ ಏನಾಯ್ತದೆ ನೋಡೋಣ. ಸರ್, ಇದೆಲ್ಲ ಹೊರತುಪಡಿಸಿ ಬೆಂಗಳೂರಿನಲ್ಲಿ 7% ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಪ್ರಾಪರ್ಟಿ ಟ್ಯಾಕ್ಸ್. ಒಂದು ಶಿವಕುಮಾರ್ ಅವರು ದೂರದೃಷ್ಟಿಯ ನಾಯಕರು, ಅವ್ರು ಏನು ಮಾಡ್ತಾವ್ರೆ, ಎತ್ ಮಾಡ್ತಾವ್ರೆ ಅಂತ ನಮ್ಗೇನು ಕೇಳೋದಿಲ್ಲ, ಹೇಳೋದಿಲ್ಲ. ನಾನೊಬ್ಬ ಇವಾಗ ಶಾಸಕನೂ ಅಲ್ಲ. ಅದ್ರ ಬಗ್ಗೆ ಏನಂತ ನಾನು ಇವತ್ತಾನೆ ಬೆಳಗ್ಗೆ ಪೇಪರ್ನಲ್ಲಿ ಓದಿದ್ದೀನಿ. ಅದರ ಸಾಧಕ ಬಾಧಕಗಳನ್ನ ತಿಳ್ಕೊಂಡು ನಾನು ಮತ್ತೆ ಮಾತಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.